ನಮಸ್ಕಾರ ಸ್ನೇಹಿತರೆ. ನೀವು ಟೈಮರ್ನ ಯಾವ ಥರ ಸೆಟ್ ಮಾಡ್ಕೋಬೇಕು, ಟೈಮಿಂಗ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ನಾನು ಇದೊಂದು ಟೈಮಿಂಗ್ ಯಾವ ಥರ ಸೆಟ್ ಮಾಡ್ಕೊಳೋದು ಅನ್ನೋದು ತೋರಿಸ್ಕೊಡ್ತೀನಿ. ಇದು ಒಂದು ಹೊಸ ಟೈಮರು. ಈ ಟೈಮರ್ನ ಯಾವ ಥರ ಟೈಮಿಂಗ್ ಸೆಟ್ ಮಾಡ್ಕೊಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಈಗ ಇದೇ ಥರ ಫಾಲೋಅಪ್ ಮಾಡ್ಕೊಳ್ಳಿ. ಓಕೆ, ತಿಳಿಸ್ಕೊಡ್ತೀನಿ ನೋಡಿ. ಇದು ಟೈಮರು. ಓಕೆ, ಇದು ಈ ಥರ ಇರುತ್ತೆ. ಓಕೆ, ಇದಕ್ಕೆ 10 amps ಲೋಡ್ ಕೊಡ್ಬೋದು. ಜಾಸ್ತಿ ಎಲ್ಲ ಲೋಡ್ ಹಾಕ್ಬಾರ್ದು. 3 pin ಸಾಕೆಟ್ ಇದು. ಓಕೆ, ಅಷ್ಟೇ. ಈ ಥರ ಪ್ಯಾಕಿಂಗ್ ಇರುತ್ತೆ. ಇದನ್ನು ಬಿಚ್ಕೋಬೇಕು. ಇಲ್ಲಿ ಬಂದುಬಿಟ್ಟು ಇದನ್ನು ಟೈಮ್ ಸೆಟ್ ಮಾಡ್ಕೋಬೇಕು, ರೀಸೆಟ್ ಮಾಡಬೇಕು. ರೀಸೆಟ್ ಮಾಡೋದ್ಮೇಲೆ ಒಂದು ಪೆನ್ ತೊಗೊಳ್ಳಿ, ಈ ಥರ ಪ್ರೆಸ್ ಮಾಡಿ, ಈ ಥರ ಎಲ್ಲ ಫುಲ್ ರೀಸೆಟ್ ಆಗೋಗುತ್ತೆ. ಓಕೆ, ರೀಸೆಟ್ ಆದಮೇಲೆ ನೀವೇನು ಸಿಂಪಲ್ಲಾಗಿ ಟೈಮ್ ಸೆಟ್ ಮಾಡ್ಕೋಬೇಕು. ಅಂದರೆ ಈ ಎಡಗೈ ಹೆಬ್ಬೆರಳನ್ನ ಕ್ಲಾಕ್ ಮೇಲೆ ಪ್ರೆಸ್ ಮಾಡ್ಕೋಬೇಕು. ಕ್ಲಾಕ್ ಮೇಲೆ ಪ್ರೆಸ್ ಮಾಡ್ಕೊಂಬಿಟ್ಟು ಇವತ್ತು ವೀಕ್ ಸೆಟ್ ಮಾಡಿದರೆ ಇವತ್ತು ಬುಧವಾರಕ್ಕೆ ಈ ಥರ ಸೆಟ್ ಮಾಡ್ಕೋಬೇಕು. ವೀಕ್ ಪ್ರೆಸ್ ಮಾಡ್ಕೋಬೇಕು. ಅಂದರೆ ಕ್ಲಾಕ್ ಮೇಲೆ ಕೈ ಹೆಬ್ಬೆರಳು ಇರಬೇಕು, ಎಡಗೈ ಹೆಬ್ಬೆರಳು ಕ್ಲಾಕ್ ಮೇಲೆ ಇಟ್ಕೊಂಡಿರ್ಬೇಕು. ಓಕೆನಾ? ಇವಾಗ ವೀಕ್ ಸೆಟ್ ಆಗಿದೆ. ಈಗ ಟೈಮಿಂಗ್ಸು 8 ಗಂಟೆ 38 ನಿಮಿಷ. 8 ಗಂಟೆ 38 ನಿಮಿಷನ ನಾವು 20 ಗಂಟೆ ಇಡಬೇಕು. ಸಂಜೆ 8 ಗಂಟೆ ಮಿನಿಟ್ಸ್ ಬಂದು 38 ನಿಮಿಷ ಆಗಿದೆ. ಇವಾಗ ನಾವು ಅದನ್ನು 39 ನಿಮಿಷಕ್ಕೆ ನಿಲ್ಲಿಸ್ಕೊಂಡ್ರೆ ಒಳ್ಳೆಯದು. ಓಕೆ, 39 ನಿಮಿಷ. ಓಕೆನಾ? ಇವಾಗ ಟೈಮ್ ಸೆಟ್ಟು, ವೀಕ್ ಸೆಟ್ ಎಲ್ಲ ಆಯಿತು. ಇದನ್ನು ಅಲ್ಲಿ ಆಟೋದಲ್ಲಿರುತ್ತೆ. ಆಟೋ ಆನು ಆಫು ನೋಡಿ. ಆಟೋ ಇದು ಆಫು, ಇದು ಆನ್ ಆಫ್ ಆಟೋ. ಇದು ಯಾವಾಗಲೂ ನೀವು ದೇವಸ್ಥಾನದಿಂದ ಹೊರಗಡೆ ಹೋಗುವಾಗ ಇದು ಯಾವಾಗಲೂ ಆಟೋದಲ್ಲಿರಬೇಕು. ನೀವು ದೇವಸ್ಥಾನದ ಒಳಗಡೆ ಇದ್ದಾಗ ಇದು ಆನಲ್ಲಿ ಇಟ್ಕೋಬೇಕು. ಇದು ಆನ್ ಆಫ್ ಅನ್ನೋದಕ್ಕೆ ಇದೊಂದು ಬಟನ್ ಪ್ರೆಸ್ ಮಾಡಿದರೆ ಸಾಕು. ನೀವು ಇನ್ನೇನು ಪ್ರೆಸ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಓಕೆ, ಈಗ ಪ್ರೋಗ್ರಾಮ್ ಸೆಟ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಈಗ ನೋಡಿ, ಈ ಪ್ರೋಗ್ರಾಮನ್ನು ಪ್ರೆಸ್ ಮಾಡಬೇಕು. ಒಂದು ಸಲ ಪ್ರೆಸ್ ಮಾಡಿದ್ರೆ ಈ ಥರ ಹೋಗುತ್ತೆ ನೋಡಿ. ಇದು ಪ್ರೋಗ್ರಾಮ್ ಒಂದು ಸಲ ಸೆಟ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು, ಈ ಥರ ಬರುತ್ತೆ. ಆ ಥರ ಬಂದಾಗ ನೀವು ಇಲ್ಲಿ ಅವರ್ ಸೆಟ್ ಪ್ರೆಸ್ ಮಾಡಿದ್ರೆ ಈ ಥರ ಬರುತ್ತೆ. ಮೇಲ್ಗಡೆ ನೋಡಿ, ಇದು 5 ಗಂಟೆ ಆಯಿತು. ಆಮೇಲೆ ಮತ್ತು ಈ ಪ್ರೋಗ್ರಾಮ್ 1 ಸೆಟ್ ಆಯಿತು. ಪ್ರೋಗ್ರಾಮ್ 1 ಆನ್. ಓಕೆನಾ? ಪ್ರೋಗ್ರಾಮ್ 1 ಆಫ್ ನೋಡಿ. ಇದು ಅಷ್ಟೇ. 1 2 3 4 5 ಗಂಟೆ 5 ನಿಮಿಷಕ್ಕೆ ನಿಲ್ಲಿಸ್ಬೇಕು. ನೀವು ಯಾವಾಗಲೂ ಸೆಟ್ ಮಾಡ್ಬೇಕಾದ್ರೆ ಮೇಲ್ಗಡೆ ಇದು ದಿನಗಳು ಇರಬೇಕು. ಮಂಡೆಯಿಂದ ಸಂಡೇವರೆಗೂ ಎಲ್ಲವೂ ಆನ್ ಆಗಿರಬೇಕು. ಈಗ 2 ಆನ್, ಇದು 2 ಆನ್ ನೋಡಿ. ಪ್ರೆಸ್ ಮಾಡಿದಾಗ ಈ ಥರ ಮೇಲ್ಗಡೆ ಎಲ್ಲ ದಿನಗಳು ಆನ್ ಆಗಿರ್ತವೆ. ಆನ್ ಆಗಿಲ್ಲ ಅಂದರೆ ಯಾವ ಥರ ಮಾಡಬೇಕು ಅನ್ನೋದನ್ನು ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಇವಾಗ ಅದು ನೋಡ್ಕೊಳ್ಳಿ. ಈಗ 12 ಗಂಟೆಗೆ ನಿಲ್ಲಿಸ್ಬೇಕು. 12 ಗಂಟೆಗೆ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ನೋಡಿ 12 ಗಂಟೆ ಆಯಿತು. ಈಗ 30 ನಿಮಿಷಕ್ಕೆ ನಿಲ್ಲಿಸ್ಬೇಕು. ಇದು ಮಧ್ಯಾಹ್ನ ಶ್ಲೋಕ ಬರಲಿಕ್ಕೋಸ್ಕರ ಇದು 12 ಗಂಟೆ 30 ನಿಮಿಷಕ್ಕೆ ಆನ್ ಆಗುತ್ತೆ. ಮತ್ತು 12 ಗಂಟೆ 35 ನಿಮಿಷಕ್ಕೆ ಆಫ್ ಆಗಬೇಕು. ಅಂದರೆ ಈ ಥರ 2 ಆಫಲ್ಲಿ ನಿಲ್ಲಿಸ್ಕೊಂಡು ಇದು 12:35ಕ್ಕೆ ಪ್ರೆಸ್ ಮಾಡ್ಕೊತ ಹೋದರೆ 35ಕ್ಕೆ ನಿಲ್ಲಿಸ್ಬೇಕು. ಕರೆಕ್ಟಾಗಿ 35ಕ್ಕೆ ನಿಲ್ಲಿಸ್ಬೇಕು, ಜಾಸ್ತಿ ಮಾಡಬಾರ್ದು. ಆಮೇಲೆ ಪ್ರೋಗ್ರಾಮ್ 3. ಓಕೆ, ಪ್ರೋಗ್ರಾಮ್ 3 ಆನ್. ಓಕೆ, ಆನ್ ಆಗೋದು ಸಂಜೆ 5 ಗಂಟೆಗೆ. ಆವಾಗ ನೀವು 17 ಗಂಟೆಗೆ ನಿಲ್ಲಿಸ್ಕೋಬೇಕು. 17 ಗಂಟೆಗೆ ಆನ್ ಆಗುತ್ತೆ. ಆಮೇಲೆ ಆಫ್ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಪ್ರೆಸ್ ಮಾಡಿ ಮತ್ತೆ 17 ಗಂಟೆಗೆ ನಿಲ್ಲಿಸಿ. ಓಕೆ, 17 ಗಂಟೆ ಆಯಿತು. ಈಗ 5 ನಿಮಿಷ ಆಫ್ ಆಗೋದಕ್ಕೆ. ಓಕೆನಾ? ಇಷ್ಟೇ ಪ್ರೋಗ್ರಾಮ್. ಇಷ್ಟು ಸೆಟ್ ಮಾಡ್ಕೊಂಡ್ರೆ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತೀನಿ ಒಂದು ಸಲ. ಎಲ್ಲ ಇಲ್ಲಿಂದ 16 ಟೈಮ್ಸ್ ಇರುತ್ತೆ. 16 ಟೈಮ್ಸು ಎಲ್ಲ ಇದೇ ಥರ ಡಾಟ್ ಇರಬೇಕು. ಯಾವುದ್ರಲ್ಲೂ 0 ಆಗಲಿ ಬೇರೆ ಏನಾದರೂ ಇರಬಾರ್ದು. ಓಕೆ, 16 ಆಯಿತು. ಆಮೇಲೆ ನೋಡಿ 1 ಆನ್,
1 ಆಫ್, 2 ಆನ್ 2 ಆಫ್, 3 ಆನ್ 3 ಆಫ್, ಇಷ್ಟೇ. ಓಕೆನಾ. ಅಕಸ್ಮಾತ್ ವೀಕ್ ಏನಾರು ಇದರೊಳಗೆ ಈ ಥರ ನೋಡಿ ಹಿಂಗೆ ಬಂದಿರುತ್ತೆ ಮೇಲ್ಗಡೆ ವೀಕ್ ಈ ಥರ ಇದ್ದರೆ ಏನಿಲ್ಲ, ಪ್ರೋಗ್ರಾಮ್ ಪ್ರೆಸ್ ಮಾಡಿರ್ತೀರಲ್ಲ, ಪ್ರೋಗ್ರಾಮ್ ಪ್ರೆಸ್ ಮಾಡಿಕೊಂಡು ಇದನ್ನು ಬಟನ್ ಪ್ರೆಸ್ ಮಾಡ್ಕೊತ ಹೋದರೆ ನೋಡಿ ಈ ಥರ ಬರ್ತಾ ಹೋಗುತ್ತೆ. ಎಲ್ಲ ದಿನಗಳು ಬರಬೇಕು ಡಿಸ್ಪ್ಲೇನಲ್ಲಿ. ನೋಡಿ ಬಂತು, ಈ ಥರ ಬರಬೇಕು. ಈ ಥರ ಬಂದಮೇಲೆ ಕೈ ತೆಗೆದುಬಿಡಿ. ಆಮೇಲೆ ಇದ್ರ ಮೇಲೆ ಕ್ಲಾಕ್ ಮೇಲೆ ಪ್ರೆಸ್ ಮಾಡಿ ನೋಡಿ, ಈಗ 8 ಗಂಟೆ 42 ನಿಮಿಷ. ಓಕೆನಾ. ಸಂಜೆ 8 ಗಂಟೆ 42 ನಿಮಿಷ ಆಗಿದೆ. ಈ ಥರ ಟೈಮ್ ಸೆಟ್ ಆಗಿರಬೇಕು. ಓಕೆನಾ. ನೀವು ಯಾವಾಗಲೂ ಮನೆಗೆ ಹೋಗುವಾಗ, ದೇವಸ್ಥಾನದಿಂದ ಮನೆಗೆ ಹೋಗುವಾಗ ಇದನ್ನು ಯಾವಾಗಲೂ ಕೂಡ ಈ ಒಂದು ಬಟನ್ ಬಿಟ್ಟು ಇನ್ನೇನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇದನ್ನು ಆನಲ್ಲಿಟ್ಟರೆ ಆನ್ ಆಗುತ್ತೆ. ಇವಾಗ ನೀವು ದೇವಸ್ಥಾನದಲ್ಲಿದ್ದಾಗ ಆನಲ್ಲಿರುತ್ತೆ, ನೀವು ಮನೆಗೆ ಹೋಗ್ಬೇಕಾದ್ರೆ ಆಫ್ ಮಾಡಬಾರ್ದು. ಯಾವಾಗಲೂ ಆಫಲ್ಲಿ ಇರಬಾರ್ದು, ಆಟೋ ಇರಬೇಕು. 2 ಸಲ ಒತ್ತಬೇಕು. 2 ಸಲ ಒತ್ತಿದಾಗ ಏನಾಗುತ್ತೆ, ಅದು ಆಟೋ ಬಂದು ನಿಂತ್ಕೊಳ್ಳುತ್ತೆ. ಓಕೆನಾ. ನೀವು ದೇವಸ್ಥಾನಕ್ಕೆ ಬಂದಾಗ 1 ಸಲ ಪ್ರೆಸ್ ಮಾಡಿದ್ರೆ ಸಾಕು, ಅದು ಆನ್ ಆಗಿರುತ್ತೆ. ಓಕೆನಾ. ಈ ಥರ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ. ನನ್ನ ನಂಬರು 9035361229. ಈ ನಂಬರಿಗೆ ಕಾಲ್ ಮಾಡಿ. ಏನೇ ಡೌಟ್ ಇದ್ದರೂ ನಾನು ಕ್ಲಿಯರೆನ್ಸ್ ಕೊಡ್ತೀನಿ. ಓಕೆನಾ. ಜೈ ಶ್ರೀರಾಮ್. ನಮಸ್ತೆ.